ನಮಸ್ಕಾರ, KCN ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಸುದ್ದಿಗಳ ಮುಖ್ಯಾಂಶಗಳು. ಆವೇಶದ ಕಿಚ್ಚು ಹರಿಸಿ ಐಕ್ಯರಂಗ ಉತ್ತರ ವಲಯ ಜಾಥಾ ಸಮಾಪ್ತಿ. ಬಾಯಿ ತೆರೆದರೆ ಭ್ರಷ್ಟಾಚಾರದ ಮಾತನ್ನಾಡುವ CPM, ಯಳಮರಂ ಕರೀಂ ಭ್ರಷ್ಟಾಚಾರ ಬಗ್ಗೆ ಚಕಾರವೆತ್ತುತ್ತಿಲ್ಲವೆಂದು ಲೀಗ್ ಪ್ರಧಾನ ಕಾರ್ಯದರ್ಶಿ ಮಜೀದ್ ಲೇವಡಿ. ಮಸೀದಿಯಲ್ಲಿ ಕರ್ತವ್ಯ ಬಗ್ಗೆ ಆರೋಪ ಪ್ರತ್ಯಾರೋಪ, ಮಂಜೇಶ್ವರದಲ್ಲಿ ಮತ್ತೊಂದು ವಿವಾದ. ಆಬಿದ್ ಕೊಲೆ ಆರೋಪಿ ಮರಳಿ ಪೊಲೀಸ್ ಕಸ್ಟಡಿಗೆ. ಬಿಜೆಪಿ ಸರ್ಕಾರದ ವರ್ಷದ ಹರ್ಷ, ರಕ್ತದಾನ ಮೂಲಕ ವರ್ಷಾಚರಣೆ. ಸುದ್ದಿಗಳು ವಿವರವಾಗಿ. ಆವೇಶದ ಕಿಚ್ಚು ಹರಿಸಿ ಐಕ್ಯರಂಗದ ಉತ್ತರ ವಲಯ ಜಾಥಾವು ಜಿಲ್ಲೆಯಲ್ಲಿ ಪರ್ಯಟನೆ ನಡೆಸಿದೆ. ಜಿಲ್ಲೆಯ ವಿವಿಧೆಡೆಗಳಲ್ಲಿ ಹೃದಯ ಸ್ವಾಗತದ ಬಳಿಕ ಮಂಗಳವಾರ ರಾತ್ರಿ ಚೆರ್ಕಳದಲ್ಲಿ ಯಾತ್ರೆ ಸಮಾಪ್ತಿಯಾಯಿತು. ವಿವಿಧ ಸ್ವಾಗತ ಕೇಂದ್ರಗಳಲ್ಲಿ ನೂರಾರು ಮಂದಿ ಭಾಗವಹಿಸಿ ಅತ್ಯಂತ ಆವೇಶಕರ ಸ್ವಾಗತವನ್ನಿತ್ತರು. ಭ್ರಷ್ಟಾಚಾರ ವಿರೋಧಿಗಳೆನ್ನುವ CPIM ಪಕ್ಷವು ತಮ್ಮ ಕೇಂದ್ರ ಸಮಿತಿ ಸದಸ್ಯನಾದ ಮಾಜಿ ಕೈಗಾರಿಕಾ ಸಚಿವ ಯಳಮರಂ ಕರೀಂ ಅವರ ಮೇಲಿನ ಭ್ರಷ್ಟಾಚಾರದ ಆರೋಪದ ಬಗೆಗೆ ಏನೆನ್ನುತ್ತಿದೆ ಎಂದು ಮುಸ್ಲಿಂ ಲೀಗ್ ರಾಜ್ಯ ಪ್ರಧಾನ ಕಾರ್ಯದರ್ಶಿ KPA ಮಜೀದ್ ಸವಾಲೆಸೆದಿದ್ದಾರೆ. UDF ಉತ್ತರ ವಲಯ ಜಾಥಾದ ನಾಯಕರಾಗಿರುವ ಅವರು ಚೆರ್ಕಳದಲ್ಲಿ ನಡೆದ ಜಾಥಾದ ಸಮಾರೋಪ ಸಮಾರಂಭವನ್ನು ಉದ್ದೇಶಿಸಿ മാതനാടുತ್ತಿದ್ದರು. ഈ മുന്നണിയെ വികൃതമാക്കാൻ, ഭരണത്തെ വികൃതമാക്കാൻ പരിശ്രമിക്കുന്ന ദുഷ്ടശക്തികളുടെ യഥാർത്ഥ മുഖം ജനങ്ങളുടെ മുമ്പിൽ അവതരിപ്പിക്കാനും രാജ്യത്തെ നശിപ്പിച്ചുകൊണ്ടിരിക്കുന്ന നരേന്ദ്രമോദി ഗവൺമെൻറ്റിൻ്റെ ജനദ്രോഹമായ നിലപാടുകളെ സംബന്ധിച്ച് ജനങ്ങളോട് പറയാനും വേണ്ടിയാണ് ഞങ്ങൾ ഈ ജാഥ ആരംഭിക്കാൻ തീരുമാനിച്ചത്. ജനാധിപത്യ മുന്നണിയെ സംബന്ധിച്ച് നിങ്ങൾക്കറിയാം, LDF പോലെ ഇടയ്ക്കിടയ്ക്ക് യോഗം ചേർന്ന് നെടുനീളം പ്രസംഗം നടത്തി സമര പരിപാടികളിലൂടെയോ ജാഥയിലോ പോകുന്ന പതിവ് നമുക്കില്ല. ഈ ജനാധിപത്യ മുന്നണി നടത്തിയിട്ടുള്ള വികസന നേട്ടങ്ങൾ ಜನಗಳೆತ್ತಿಸುವ ಎನ್ನ ಸಂವಿಧಾನಂ ನಮ್ಮ ಮುಂಬಿಲಿಲ್ಲ. CPIM ಪಕ್ಷವು ಭ್ರಷ್ಟಾಚಾರದ ಬಗೆಗೆ ಇಬ್ಬಗೆ ನೀತಿ ಹೊಂದಿದೆ. ಬಿಜು ರಮೇಶ್, ಸರಿತಾ ನಾಯರ್ರಂತವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಸರ್ಕಾರದ ವಿರುದ್ಧ ಹೋರಾಟಕ್ಕಿಳಿದ CPIM ನಾಯಕರು ಮಲಬಾರ್ ಸಿಮೆಂಟ್ಸ್ ಆಡಳಿತ ನಿರ್ದೇಶಕರು ತನಿಖಾಧಿಕಾರಿಗೆ ನೀಡಿರುವ ಹೇಳಿಕೆಯನ್ನು ಅವಿಶ್ವಸನೀಯ ಎನ್ನುತ್ತಿರುವುದು ಯಾವ ನ್ಯಾಯ? ತಮ್ಮ ಪಕ್ಷದ ವರಿಷ್ಠ ನಾಯಕ ಯಳಮರಂ ಕರೀಂ ವಿರುದ್ಧ ಭ್ರಷ್ಟಾಚಾರ ಉಲ್ಲೇಖ ಬಂದಾಗ ಅವಿಶ್ವಸನೀಯ ಎನ್ನುವುದು CPIMಗೆ ಭೂಷಣವಲ್ಲ ಎಂದರು. ಐಕ್ಯರಂಗ ಸರ್ಕಾರವು ಜನರ ನಿರೀಕ್ಷೆಗಳಿಗೆ ತಕ್ಕಂತೆ ಮುಂದುವರಿಯುವುದಾಗಿ ವಿವರಿಸಿದರು. ಮಾಜಿ ಸಚಿವ ಐಕ್ಯರಂಗ ಜಿಲ್ಲಾಧ್ಯಕ್ಷ ಚೆರ್ಕಳಂ ಅಬ್ದುಲ್ಲಾ ಅಧ್ಯಕ್ಷತೆ ವಹಿಸಿದರು. ಜಾಥಾ ಉಪನಾಯಕರಾದ ಬಿ ಕುഞ്ഞാಲಿ, KP ಕುഞ്ഞിಕಣ್ಣನ್, ಶಾಸಕರಾದ NN ನೀಲಿಕುನ್ನು, PB ಅಬ್ದುಲ್ ರಜಾಕ್, ಕಾಂಗ್ರೆಸ್ ಮುಖಂಡರಾದ ಸನ್ನಿ ಜೋಸೆಫ್, CK ಶ್ರೀಧರನ್ ಮೊದಲಾದವರು ಮಾತನಾಡಿದರು. ಅಂಗಡಿಗೆ ಅತಿಕ್ರಮಿಸಿ ಯುವಕನನ್ನು ಬರ್ಬರವಾಗಿ ಕಡಿದು ಕೊಲೆಗೈದ ಪ್ರಕರಣದ ಆರೋಪಿಯನ್ನು ಹೆಚ್ಚಿನ ವಿಚಾರಣೆಗಾಗಿ ಪೊಲೀಸ್ ಕಸ್ಟಡಿಗೆ ಒಪ್ಪಿಸಲಾಗಿದೆ. ಕಾಸರಗೋಡು ನಗರದ ಚಕ್ರ ಬಜಾರ್ ಬಳಿ ಇರುವ JJ ಬೆಡ್ ಸೆಂಟರ್ ಅಂಗಡಿ ಮಾಲಕನು ತಳಂಗರೆ ನುಸ್ರತ್ ನಗರ ನಿವಾಸಿಯೂ ಆಗಿರುವ ಸೈನುಲ್ ಆಬಿದ್ ಹತ್ಯೆ ಪ್ರಕರಣದ 18ನೇ ಆರೋಪಿ ಮೀಪುಗುರಿ JP ಕಾಲನಿ ನಿವಾಸಿ ಚಿಕ್ಕುಯಾನ ವೈಶಾಖ್ ಎಂಬಾತನನ್ನು ಪೊಲೀಸ್ ಕಸ್ಟಡಿಗೆ ಬಿಡಲಾಗಿದೆ. ಕಾಸರಗೋಡು ಜಿಲ್ಲಾ ನ್ಯಾಯಾಲಯವು ಆರೋಪಿ ವೈಶಾಖ್ನನ್ನು 2 ದಿನಗಳ ಮಟ್ಟಿಗೆ ಕಾಸರಗೋಡು ನಗರ ವೃತ್ತ ನಿರೀಕ್ಷಕರ ವಶಕ್ಕೊಪ್ಪಿಸಿ ನಿರ್ದೇಶವಿತ್ತಿದೆ. ಇದೇ ಕಳೆದ ಡಿಸೆಂಬರ್ 22ರಂದು ರಾತ್ರಿ ಆಬಿದ್ನನ್ನು ದುಷ್ಕರ್ಮಿಗಳು ಅಂಗಡಿಗೆ ನುಗ್ಗಿ ಅಮಾನುಷವಾಗಿ ಕಡಿದು ಕೊಂದಿದ್ದರು. ಸದ್ರಿ ಪ್ರಕರಣದಲ್ಲಿ ವೈಶಾಖ್ ವಿರುದ್ಧ ಗೂಢಸಂಚು ರೂಪಿಸಿದನ್ವಯ ಪ್ರಕರಣ ದಾಖಲಿಸಿ ಬಂಧಿಸಲಾಗಿತ್ತು. ಕೃಷಿ ಕಾರ್ಮಿಕರ ಸಂಘಟನೆಯಾಗಿರುವ KSKTUವಿನ ಕಾಸರಗೋಡು ಏರಿಯಾ ಸಮ್ಮೇಳನ ಜರುಗಿತು. ಮದ್ದೂರು ಶಾಲಾ ಪರಿಸರದಲ್ಲಿ ಜರುಗಿದ ಸಮ್ಮೇಳನದಲ್ಲಿ ಕೃಷಿ ಕಾರ್ಮಿಕರ ಪಿಂಚಣಿಯನ್ನು 1000 ರೂಪಾಯಿಗೆ ಏರಿಸುವಂತೆ ಸರ್ಕಾರದೊಡನೆ ಠರಾವು ಮೂಲಕ ಒತ್ತಾಯಿಸಲಾಯಿತು. ಸಮ್ಮೇಳನವನ್ನು ಸಂಘಟನೆಯ ಏರಿಯಾ ಅಧ್ಯಕ್ಷ P ಚಂದುಕುಟ್ಟಿ ಅವರ ಅಧ್ಯಕ್ಷತೆಯಲ್ಲಿ KSKTU ರಾಜ್ಯ ಸಮಿತಿ ಸದಸ್ಯ AP ಸತೀಶ್ ಚಂದ್ರನ್ ಉದ್ಘಾಟಿಸಿದರು. ലോകത്തിലെവിടെ ആ നാടിന്റെ വിമോചനത്തിനുള്ള പോരാട്ടത്തിൽ ഏറ്റവും നിസ്വാർത്ഥമായി, ഏറ്റവും ആത്മാർത്ഥമായി ഉള്ള പോരാട്ടങ്ങളുടെ നേതൃത്വ നിലയിൽ നിലയുറപ്പിച്ചത് ഈ 3 വിഭാഗങ്ങളാണ്. അതുകൊണ്ടാണ് നമ്മൾ തൊഴിലാളികളുടെ പ്രസ്ഥാനം എന്ന് പറയുന്നത്. സമൂഹത്തിൽ താരതമ്യേന ഏറ്റവും സ്വാർത്ഥത കുറഞ്ഞ വർഗമാണ് തൊഴിലാളികൾ, കർഷക തൊഴിലാളികൾ.
ധനിക കൃഷിക്കാരെ ഒഴിച്ചു നിർത്തിയ കൃഷിക്കാർ, ഈ 3 വിഭാഗത്തെയും സംഘടിപ്പിച്ചുകൊണ്ട് മാത്രമേ ഒരു നാട്ടിൽ ഏതെങ്കിലും ഒരു സമൂഹത്തിൽ വിപ്ലവകരമായ പരിവർത്തനങ്ങൾ ഉണ്ടാക്കാൻ കഴിയും. ജില്ലാ ಕಾರ್ಯದರ್ಶಿ ವಿ.ಕೆ. ರಾಜನ್, ಜಿಲ್ಲಾ ಉಪಾಧ್ಯಕ್ಷ ಕೊಟ್ಟಾರ ವಾಸುದೇವನ್, ಸಿಪಿಎಂ ಕಾಸರಗೋಡು ಏರಿಯಾ ಕಾರ್ಯದರ್ಶಿ ಕೆ.ಎ. ಮೊಹಮ್ಮದ್ ಹನೀಫ್, ಕೆ. ಭುಜಂಗಶೆಟ್ಟಿ ಮೊದಲಾದವರು ಮಾತನಾಡಿದರು. ಎ. ರವೀಂದ್ರನ್ ಸ್ವಾಗತಿಸಿದರು. ಸರಿಯಾಗಿ ಕರ್ತವ್ಯ ನಿರ್ವಹಿಸದ ಖತೀಬರು ಮಸೀದಿಗೆ ಅಪಚಾರವೆಸಗಿರುವುದಾಗಿ ಮಸೀದಿ ಸಮಿತಿ ಪದಾಧಿಕಾರಿಗಳ ಆರೋಪ. ಆದರೆ ಆರೋಪ ನಿರಾಧಾರವೆಂದು ತನ್ನನ್ನು ಸಾರ್ವಜನಿಕರ ನಡುವೆ ಅಪಮಾನಿಸುವ ಕೆಲವರ ದುರುದ್ದೇಶವೇ ಆರೋಪದ ಹಿಂದಿರುವುದಾಗಿಯೂ ಖತೀಬರು ಸ್ಪಷ್ಟೀಕರಿಸಿದ್ದಾರೆ. ಮಂಜೇಶ್ವರದಲ್ಲಿ ನಡೆದ ಸುದ್ದಿಗೋಷ್ಠಿಗಳಲ್ಲಿ ಆರೋಪ ಪ್ರತ್ಯಾರೋಪ ಮಾಡಲಾಗಿದೆ. ಹನೀಫ್ ಸಖಾಫಿ ಅವರು ಮಸೀದಿಯಲ್ಲಿ ಖತೀಬರಾಗಿಯೂ ಮದ್ರಸದ ಅಧ್ಯಾಪಕರಾಗಿಯೂ ಸೇವೆ ಸಲ್ಲಿಸುತ್ತಿದ್ದರು. ಇದೀಗ ಏಕಾಏಕಿ ಕರ್ತವ್ಯಕ್ಕೆ ಬಾರದೆ ಅನ್ಯಾಯವೆಸಗಿದ್ದು ಮದ್ರಸದ ಚಟುವಟಿಕೆಗೆ ತೊಡಕುಂಟಾಗಿದೆ. ಈ ಕುರಿತು ಮಂಜೇಶ್ವರ ಠಾಣೆಯಲ್ಲಿ ದೂರು ನೀಡಿರುವುದಾಗಿ ಪದಾಧಿಕಾರಿಗಳು ತಿಳಿಸಿದರು. ഞങ്ങള ജമാഅത്തിലേക്ക് ഒരു ഉസ്താദ് ആവശ്യപ്പെട്ട പ്രകാരം 11 മാസത്തേക്ക് മുമ്പ് ഒരു ആനക്കല്ലി ആലിക്കുഞ്ഞി മുസ്ലിയാരുടെ മകൻ മുഹമ്മദ് ഹനീഫ് സഖാഫി എന്നവർ ഞങ്ങളെ പള്ളിൻ്റെ ഖത്തീബ് സ്ഥാനവും സദർ സ്ഥാനവും ഏറ്റെടുത്ത് ജോലി ചെയ്യുന്നതാണ്. ഒരു 2 മാസത്തിന് മുമ്പ് അയാൾ ഞങ്ങളെ ജമാഅത്തിൽ അയാളൊരു മോളെ കല്യാണം ഏപ്രിൽ 13-ാം തീയതിക്ക് നടത്താൻ തീരുമാനിച്ചിട്ടുണ്ടെന്നിട്ട് ലെറ്റർ തന്നിട്ട് ഞങ്ങളോട് എൻ്റെ കയ്യിൽ യാതൊരു പണമോ പൈസയോ ഇല്ല എന്ന് അയാൾ ഞങ്ങൾ ജമാഅത്തിനോട് പറഞ്ഞു. ഞങ്ങളെ ജമാഅത്തുകാർ എല്ലാവരും കൂടിയിട്ട് അയാൾക്ക് നല്ല ലക്ഷക്കണക്കിന് റുപ്യ ഞങ്ങൾ കളക്ഷൻ ആക്കിയിട്ട് മംഗാലത്തിൽ കൊടുത്തു. മംഗാലം കഴിഞ്ഞിട്ട് 15 ദിവസത്തിനുള്ളിൽ അയാൾ 8 ദിവസത്തിനുള്ളിൽ തന്നെ അയാൾ ഞങ്ങളെ പള്ളിയിലൊരു ബാങ്കിന് ലൊഹർ ബാങ്ക് നിർവഹിക്കാതെ കൊണ്ട് അയാൾ പോയി. ಸುದ್ದಿಗೋಷ್ಠಿಯಲ್ಲಿ ಎ. ಕುഞ്ഞി ಹಾಜಿ, ಯು. ಹಸೈನರ್ ಹಾಜಿ, ಯು.ಕೆ. ಮೊಹಮ್ಮದ್, ಕೆ.ಟಿ. ಉಮರ್ ಹಾಜಿ, ಕೆ. ಇಸ್ಮಾಯಿಲ್ ಉಪಸ್ಥಿತರಿದ್ದರು. ತನ್ನ ಮೇಲಿನ ಆರೋಪಕ್ಕೆ ಸುದ್ದಿಗೋಷ್ಠಿಯಲ್ಲಿ ಸ್ಪಷ್ಟೀಕರಣ ನೀಡಿದ ಹನೀಫರು, ತಾನು 11 ತಿಂಗಳ ಕಾಲ ಮಸೀದಿಯ ಖತೀಬನಾಗಿ ದುಡಿದಿದ್ದೆ. ಬ್ಯಾಂಕ್ ಕರೆ ಜವಾಬ್ದಾರಿ ತನ್ನದಲ್ಲದಿದ್ದರೂ ನಿರ್ವಹಿಸಿದ್ದೆ. ಇತರರ ಬೇಜವಾಬ್ದಾರಿಯಿಂದಾಗಿ ಒಂದು ಹೊತ್ತಿನ ಬ್ಯಾಂಕ್ ಮೊಟಕಾದ ಆರೋಪ ಹೊರಿಸಿ ಖತೀಬ ಸ್ಥಾನದಿಂದ ಕೆಳಗಿಳಿಸಿದರು. ಆದರೆ 1 ತಿಂಗಳ ಕಾಲ ಹುದ್ದೆಯಲ್ಲಿ ತಾತ್ಕಾಲಿಕವಾಗಿ ಮುಂದುವರಿಯುವಂತೆ ಸೂಚನೆ ನೀಡಿದ್ದರು. ಅದಕ್ಕೊಪ್ಪದೆ ತಾನು ಕರ್ತವ್ಯದಿಂದ ವಾಪಸ್ಸಾದೆ. ಇದೀಗ ಹೇಳದೆ ಪರಾರಿಯಾಗಿರುವುದಾಗಿ ವದಂತಿ ಹಬ್ಬಿಸಿದ್ದು ಇದು ಸತ್ಯಕ್ಕೆ ದೂರವಾದ ಮಾತು ಎಂದು ತಿಳಿಸಿದರು. പലതും പറഞ്ഞ് എന്നെ ഭീഷണിപ്പെടുത്തിയിട്ടുണ്ട്. ഇന്ന് പത്രത്തിൽ അറിയുമ്പോഴാണ് സംഭവങ്ങൾ ഇങ്ങനെയാണെന്ന് പറയുന്നത് മനസ്സിലാകുന്നത്. യഥാർത്ഥത്തിൽ ഞാൻ അങ്ങനെ ലക്ഷ്യങ്ങൾ കൊണ്ടുപോയിട്ടോ മുക്കിയിട്ടോ ആരും എനിക്ക് ജമാഅത്ത് കമ്മിറ്റിയോ ജമാഅത്തോ നേരിട്ടിട്ട് എനിക്ക് ഒരു ലക്ഷ്യങ്ങൾ പോയിട്ട് ഒരു പൈസ പോലും ജമാഅത്തിന്റെ അണ്ടറിൽ ജമാഅത്ത് പിരിച്ചിട്ട് ಅವರು ತന്നിട്ടിಲ್ಲ. ಮಗಳ ವಿವಾಹಕ್ಕೆ ಮಸೀದಿ ಸಮಿತಿ ಹಣ ನೀಡಿಲ್ಲ. ಜಮಾತಿಗೊಳಪಡುವ ಹಲವರು ಆರ್ಥಿಕ ಸಹಾಯ ನೀಡಿದ್ದು ಅವರಿಗೆ ಆಭಾರಿಯಾಗಿರುವೆ. ಆದರೆ ಇಂತಹ ವಿಚಾರಗಳನ್ನು ತಿರುಚಿ ಬಹಿರಂಗವಾಗಿ ಹೇಳಿ ನಮ್ಮ ಕುಟುಂಬದ ಘನತೆಗೆ ಧಕ್ಕೆ ತಂದಿರುವುದಕ್ಕೆ ನೋವಾಗಿದೆ ಎಂದು ಹನೀಫರು ತಿಳಿಸಿದರು. ಕೇಂದ್ರ ಸರ್ಕಾರದ ಪ್ರಥಮ ವಾರ್ಷಿಕಾಚರಣೆ ಅಂಗವಾಗಿ ಬಿಜೆಪಿ ಜಿಲ್ಲಾ ಸಮಿತಿ ನೇತೃತ್ವದಲ್ಲಿ ರಕ್ತದಾನ ಮಾಡಲಾಯಿತು. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಮಂಗಳವಾರ ಬಿಜೆಪಿ ಕಾರ್ಯಕರ್ತರು ರಕ್ತದಾನ ಮಾಡಿ ಸರ್ಕಾರದ ವಾರ್ಷಿಕವನ್ನು ಮಾದರಿಯಾಗಿ ಆಚರಿಸಿದರು. ಬಿಜೆಪಿ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ನ್ಯಾಯವಾದಿ ಕೆ. ಶ್ರೀಕಾಂತ್ ಅವರು ರಕ್ತ ನೀಡುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ಇತ್ತರು. ಜಿಲ್ಲಾ ಮುಖಂಡರು, ಕಾರ್ಯಕರ್ತರು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿದರು. ಮೋದಿ ನೇತೃತ್ವದ ಕೇಂದ್ರ ಸರ್ಕಾರದ ವರ್ಷದ ಹರ್ಷವನ್ನು ನಾಡಿನ ವಿವಿಧೆಡೆ ಆಚರಿಸಲಾಯಿತು. ವಿದ್ಯಾನಗರದ ನೆಲ್ಕಳದಲ್ಲಿ ಕಟ್ಟೆ ಫ್ರೆಂಡ್ಸ್ ಎಂಬ ಸಂಘಟನೆ ಆಶ್ರಯದಲ್ಲಿ ವಾರ್ಷಿಕಾಚರಣೆ ನೆರವೇರಿತು. ಹಲವರು ಭಾಗವಹಿಸಿದರು. ಈ ಸಂದರ್ಭದಲ್ಲಿ ಸಿಹಿ ತಿಂಡಿ ವಿತರಣೆ, ಸಿಡಿಮದ್ದು ಪ್ರದರ್ಶನ ನಡೆದವು. ಕಾರ್ಯಕ್ರಮವನ್ನು ಬಿಜೆಪಿ ಜಿಲ್ಲಾ ಜತೆ ಕಾರ್ಯದರ್ಶಿ ಎಸ್. ಕುಮಾರ್ ಉದ್ಘಾಟಿಸಿದರು. ಗುರುಪ್ರಸಾದ್ ಅಧ್ಯಕ್ಷತೆ ವಹಿಸಿದ್ದರು. ಮಣಿ, ರಾಮಪ್ಪ, ಮಂಜೇಶ್ವರ, ದಾಮೋದರ ಮಾತನಾಡಿದರು. ಕಾಸರಗೋಡು ನಗರದ ಹೊಸ ಬಸ್ ನಿಲ್ದಾಣ ಪರಿಸರದಲ್ಲಿ ಆರಂಭವಾಗಿ ಹಳೆ ಬಸ್ ನಿಲ್ದಾಣ ಪರಿಸರ ಪ್ರದೇಶಗಳಲ್ಲಿ ಬುಧವಾರ ವಿದ್ಯುತ್ ಮೊಟಕುಗೊಳ್ಳಲಿದೆ. ಬೆಳಿಗ್ಗೆ 9 ಗಂಟೆಯಿಂದ ಸಂಜೆ 5 ತನಕ ವಿದ್ಯುತ್ ಕಡಿತಗೊಳ್ಳಲಿದೆ ಎಂದು ವಿದ್ಯುತ್ ಇಲಾಖಾಧಿಕಾರಿಗಳು ತಿಳಿಸಿದ್ದಾರೆ. ಜಿಲ್ಲಾ ಬಿಲ್ಲವ ಸೇವಾ ಸಂಘಗಳ ಒಕ್ಕೂಟದ ಉದ್ಘಾಟನಾ ಸಮಾರಂಭ ಮಂಗಲ್ಪಾಡಿ ಅಂಬಾರು ನಾರಾಯಣ ಗುರು ಸೇವಾ ಮಂದಿರದಲ್ಲಿ ಜರುಗಿತು. ಭಾನುವಾರ ನಡೆದ ಕಾರ್ಯಕ್ರಮದಲ್ಲಿ ಹಲವಾರು ಮಂದಿ ಭಾಗವಹಿಸಿದರು. ರಾಜ್ಯಸಭೆ ಸದಸ್ಯ ಬಿ.ಕೆ. ಹರಿಪ್ರಸಾದ್ ಕಾರ್ಯಕ್ರಮ ಉದ್ಘಾಟಿಸಿದರು. ಮುಂದೆ ಹೋಗಬೇಕಾದರೆ
ಹಲವಾರು ಕಾರ್ಯಕ್ರಮಗಳು ಬೇಕಾಗುತ್ತೆ. ಕೇವಲ ಸರ್ಕಾರವೇ ಎಲ್ಲ ಮಾಡುತ್ತೆ ಎಂದು ನಾವು ತಿಳ್ಕೊಳ್ತಾಗುತ್ತೆ. ಸರ್ಕಾರ ಕಾನೂನನ್ನು ಮಾಡುತ್ತೆ, ಸರ್ಕಾರ ಕಾರ್ಯಕ್ರಮಗಳನ್ನು ಕೊಡುತ್ತೆ. ಅದನ್ನು ಅನುಷ್ಠಾನಕ್ಕೆ ತರಬೇಕಾದರೆ ಸಮಾಜ ಸೇವಕರ ಪಾತ್ರ ಬಹಳ ಮುಖ್ಯವಾದ. ಕಾಸರಗೋಡು ಜಿಲ್ಲಾ ಬಿಲ್ಲವ ಸೇವಾ ಸಂಘಗಳ ಅಧ್ಯಕ್ಷ ಕೃಷ್ಣಪ್ಪ ಪೂಜಾರಿ ಧೇರಂಬಳ ಅಧ್ಯಕ್ಷತೆ ವಹಿಸಿದರು. ಇದೇ ಸಂದರ್ಭ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತ ಜಯಸಿ ಸುವರ್ಣ ಅವರನ್ನು ಸನ್ಮಾನಿಸಲಾಯಿತು. ತುಳು ಬಿಲ್ಲವ ತರವಾಡುಗಳ ಪೂಜಾರಿಗಳನ್ನು ಗೌರವಿಸಲಾಯಿತು. ಬಿಲ್ಲವ ಸಮಾಜ ಸಂಘಟಕ ಡಿಡಿ ಕಟ್ಟೆಮಾರ್, ಕಾಸರಗೋಡು ಜಿಲ್ಲಾ ಬಿಲ್ಲವ ಸಂಘ ಅಧ್ಯಕ್ಷ ಬಿ ರಾಜೀವ, ರಘು ಮೀಪುಗುರಿ ಮೊದಲಾದವರು ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು. ಕಾಸರಗೋಡು ಕರಂದಕಾಡಿನಲ್ಲಿ ನೂತನವಾಗಿ ನಿರ್ಮಿಸಲಾದ ಶ್ರೀ ವಿಶ್ವಕರ್ಮ ಭಜನಾ ಮಂದಿರದ ಪ್ರತಿಷ್ಠಾ ಮಹೋತ್ಸವ ಸಂಭ್ರಮದಿಂದ ಜರುಗಿತು. ಕಳೆದ ಭಾನುವಾರ ಹಾಗೂ ಸೋಮವಾರ ಜರುಗಿದ ಮಹೋತ್ಸವದಲ್ಲಿ ನೂರಾರು ಮಂದಿ ಸಮಾಜ ಬಾಂಧವರು ಪಾಲ್ಗೊಂಡರು. ಸೋಮವಾರ ಬೆಳಗಿನ ಶುಭ ಮುಹೂರ್ತದಲ್ಲಿ ಪ್ರತಿಷ್ಠಾ ಕಾರ್ಯ ನೆರವೇರಿತು. ಬಳಿಕ ಧರ್ಮೇಂದ್ರ ಆಚಾರ್ಯರ ಅಧ್ಯಕ್ಷತೆಯಲ್ಲಿ ನಡೆದ ಸಭಾ ಕಾರ್ಯಕ್ರಮವನ್ನು ಕಾಳಹಸ್ತೇಂದ್ರ ಸರಸ್ವತಿ ಶ್ರೀಗಳು ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಿ ಭಕ್ತರಿಗೆ ಆಶೀರ್ವಚನವಿತ್ತರು. ರಣರಂಗ ಆಗಿ ಹೋಗಿದೆ. ಖಾಲಿಯಾದ ರಣರಂಗ ಆದರೆ ಪ್ರಯೋಜನ ಇಲ್ಲ. ಒಮ್ಮೆ ಯುದ್ಧ ಆಗಿ ಮತ್ತೆ ಇಲ್ಲಿ ಬಂದರೆ ಎಲ್ಲ ಅಲ್ಲಿ ಪ್ಲಾಸ್ಟಿಕ್ ಚೀಲ ಇಲ್ಲಿ ಅದು ಇದು ಬಿತ್ಕೊಂಡಿರ್ತದೆ. ಹೊರತು ಜನ ಯಾರು ಇಲ್ಲ ಅಂತ ಹೇಳಿದ್ರೆ ನೀವು ಎಷ್ಟೆಲ್ಲ ಮಾಡಿಯೂ ಕೂಡ ಪ್ರಯೋಜನ ಇಲ್ಲ. ಮುಖ್ಯ ಅತಿಥಿಗಳಾಗಿ ಕರ್ನಾಟಕದ ಮಾಜಿ ವಿಧಾನ ಪರಿಷತ್ ಸದಸ್ಯ ನ್ಯಾಯವಾದಿ ಮೋಹನಪ್ಪ ಭಂಡಾರಿ ಉಪಸ್ಥಿತರಿದ್ದರು. ತಂತ್ರಿಗಳಾದ ಉಳಿಯ ವಿಷ್ಣು ಅಸ್ರ, ಕೆ ದಿವಾಕರ ಆಚಾರ್ಯ, ದಿನೇಶ್ ಮಡಪುರ, ಲೋಕೇಶ್ ಮೊದಲಾದವರು ಭಾಗವಹಿಸಿದರು. ಕಲ್ಮಾಡಿ ಸದಾಶಿವ ಆಚಾರ್ಯರು ಮುಖ್ಯ ಭಾಷಣ ಮಾಡಿದರು. ಸಂಜೆ ಜರುಗಿದ ಸಾಂಸ್ಕೃತಿಕ ಕಾರ್ಯಕ್ರಮವು ನೆರೆದವರನ್ನು ಹರ್ಷದ ಹೊನಲಲ್ಲಿ ತೇಲಿಸಿದವು. ರಾತ್ರಿ ಮಹಾಪೂಜೆಯೊಂದಿಗೆ ಉತ್ಸವ ಸಮಾಪ್ತಿಯಾಯಿತು. ಕಾಸರಗೋಡು ಲೈಟ್ ಹೌಸ್ ರಸ್ತೆಯಿಂದ ನೂತನವಾಗಿ ನಿರ್ಮಿಸಲಾದ ಸಿರಾಜಿನಗರ ಕ್ರಾಸ್ ರಸ್ತೆಯನ್ನು ನಾಡಿಗೆ ಸಮರ್ಪಿಸಲಾಯಿತು. ಇತ್ತೀಚೆಗೆ ಜರುಗಿದ ಸಮಾರಂಭದಲ್ಲಿ ನಗರಸಭೆ ಅಧ್ಯಕ್ಷ ಟಿ.ಎ. ಅಬ್ದುಲ್ಲಾ ಅವರು ರಸ್ತೆಯ ಉದ್ಘಾಟನೆ ನೆರವೇರಿಸಿದರು. ಸ್ಥಾಯಿ ಸಮಿತಿ ಅಧ್ಯಕ್ಷ ಅಬ್ಬಾಸ್ ಬೀಗಂ, ಎಕೆ ಅಬೂಬಕರ್ ಹಾಜಿ, ಎಕೆ ಹನೀಫ್, ವಾರ್ಡ್ ಸದಸ್ಯ ಮೊಹಮ್ಮದ್ ಮುಷ್ತಾಕ್, ಮೊಯ್ದೀನ್ ಕುഞ്ഞി ಮೊಯ್ದು ಮೊದಲಾದವರು ಮಾತನಾಡಿದರು. ವರದಕ್ಷಿಣೆಗಾಗಿ ಯುವತಿಗೆ ಕಿರುಕುಳಗೈದ ಪತಿ ಹಾಗೂ ಅತ್ತೆಗೆ ಶಿಕ್ಷೆ ವಿಧಿಸಿ ಕೋರ್ಟು ತೀರ್ಪು ನೀಡಿದೆ. ಮುಳಿಯಾರ ಅಮ್ಮಂಗೋಡು ನಿವಾಸಿ ಅಶ್ರಫ್ ಹಾಗೂ ತಾಯಿ ಆಸಿಯುಮ್ಮ ಶಿಕ್ಷೆಗೊಳಗಾದವರು. 2 ವರ್ಷ ಸಜೆ ಹಾಗೂ 5,000 ರೂಪಾಯಿ ಜುಲ್ಮಾನೆ ವಿಧಿಸಲಾಗಿದೆ. ದಂಡ ಪಾವತಿಸದಿದ್ದಲ್ಲಿ 3 ತಿಂಗಳ ಹೆಚ್ಚುವರಿ ಸಜೆ ಅನುಭವಿಸಬೇಕಾದಿತ್ತು. ಅಶ್ರಫ್ರ ಪತ್ನಿ ಸಫಿಯಾರು 2005 ಆಗಸ್ಟ್ 22ರಂದು ವಿಷ ಸೇವಿಸಿ ಆತ್ಮಹತ್ಯೆಗೆ ಇದ್ದಿದ್ದರು. ಈ ಕುರಿತು ಅವರ ಸಂಬಂಧಿಕರು ಸಾವಿಗೆ ಪತಿ ಹಾಗೂ ಅತ್ತೆ ಕಾರಣರೆಂದು ದೂರು ನೀಡಿದ್ದರು. ಕೇರಳ ವ್ಯಾಪಾರಿ ವ್ಯವಸಾಯಿ ಏಕೋಪನ ಸಮಿತಿ ಹಾಗೂ ಮಂಜೇಶ್ವರದ ಮರ್ಚೆಂಟ್ಸ್ ವೆಲ್ಫೇರ್ ಸೊಸೈಟಿಯ ಜಂಟಿ ನೇತೃತ್ವದಲ್ಲಿ ಕುಟುಂಬ ಸಂಗಮ ಜರುಗಲಿದೆ. ಇದೇ ಗುರುವಾರದಂದು ಮಂಜೇಶ್ವರದಲ್ಲಿ ಕಾರ್ಯಕ್ರಮ ನಡೆಯಲಿರುವುದಾಗಿ ಪದಾಧಿಕಾರಿಗಳು ಮಂಜೇಶ್ವರದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕಾರ್ಯಕ್ರಮದಂದು ಕುಟುಂಬದಲ್ಲಿ ಮಹಿಳೆಯ ಪಾತ್ರ ಎಂಬ ವಿಷಯದಲ್ಲಿ ಜಿಲ್ಲಾ ವ್ಯಾಪಾರಿ ಏಕೋಪನ ಸಮಿತಿ ಕಾರ್ಯದರ್ಶಿ ಜೋಸ್ ಕೆ ತಯ್ಯಲ್ ತರಗತಿ ನಡೆಸಲಿದ್ದಾರೆ. ಅಪರಾಹ್ನ 2 ಗಂಟೆಗೆ ನಡೆಯುವ ಕಾರ್ಯಕ್ರಮವನ್ನು ಜಿಲ್ಲಾಧ್ಯಕ್ಷ ಅಹಮದ್ ಶರೀಫ್ ಉದ್ಘಾಟಿಸಲಿದ್ದಾರೆ. ಎನ್ಎಂ ಅಬ್ಬಾಸ್ ಅಧ್ಯಕ್ಷತೆ ವಹಿಸುವರು. ಪ್ರಮುಖರು ಭಾಗವಹಿಸಲಿರುವರೆಂದು ಪದಾಧಿಕಾರಿಗಳು ತಿಳಿಸಿದರು. ಕುಟುಂಬ ಸಂಗಮ ಮತ್ತು ವಾರ್ಷಿಕ ಮಹಾಸಭೆ ತಾರೀಕು 28/5/2015 ಗುರುವಾರ ಬೆಳಿಗ್ಗೆ 9 ಗಂಟೆಯಿಂದ ಆರಂಭವಾಗುವುದು ಹಿಲ್ಸೈಡ್ ಆಡಿಟೋರಿಯಂನಲ್ಲಿ. ಈ ಕಾರ್ಯಕ್ರಮದ ಅಧ್ಯಕ್ಷರಾಗಿ ಎನ್ಎಂ ಅಬ್ಬಾಸ್ರವರು KVVS ಮಂಜೇಶ್ವರ ಯೂನಿಟ್ ಅಧ್ಯಕ್ಷರು. ಉದ್ಘಾಟನೆಯನ್ನು ಜಿಲ್ಲಾಧ್ಯಕ್ಷರಾದ ಅಹಮದ್ ಶರೀಫ್ ಅವರು ನೆರವೇರಿಸಲಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಎನ್ಎಂ ಅಬ್ಬಾಸ್, ಬಿ ಮೊಹಮ್ಮದ್, ಕೃಷ್ಣ ಶೆಟ್ಟಿಗಾರ್, ಕೆ ನಾರಾಯಣ ಉಪಸ್ಥಿತರಿದ್ದರು. ಕಾರು ಡಿಕ್ಕಿ ಹೊಡೆದು ವ್ಯಕ್ತಿ ಜಖಂಗೊಂಡಿದ್ದಾರೆ. ನೆಕ್ರಾಜ ಮಾವಿನಕಟ್ಟೆ ನಿವಾಸಿ ಚಾರ್ಲಿ ಕ್ರಾಸ್ತಾ 45 ಗಾಯಾಳು. ಮುಂಡೇರಿ ಗರ್ಜಿ ರಸ್ತೆ ಬದಿ ಕ್ರಾಸ್ತಾರು ನಡೆದು ಹೋಗುತ್ತಿದ್ದಾಗ ಎದುರಿನಿಂದ ಬಂದ ಕಾರು ಚಾಲಕನ ನಿಯಂತ್ರಣ ತಪ್ಪಿ ಡಿಕ್ಕಿ ಹೊಡೆದಿದೆ. ಇವರನ್ನು ಕಾಸರಗೋಡಿನ ಖಾಸಗಿ ಆಸ್ಪತ್ರೆಯಲ್ಲಿ ದಾಖಲಿಸಲಾಗಿದೆ. ಮತ್ತೊಮ್ಮೆ ಸುದ್ದಿಗಳ ಮುಖ್ಯಾಂಶಗಳು. ಆವೇಶದ ಕಿಚ್ಚು ಹರಿಸಿ ಐಕ್ಯರಂಗ ಉತ್ತರ ವಲಯ ಜಾಥಾ ಸಮಾಪ್ತಿ. ಬಾಯಿ ತೆರೆದರೆ ಭ್ರಷ್ಟಾಚಾರದ ಮಾತನ್ನಾಡುವ ಸಿಪಿಎಂ. ಯಳಮರಂ ಕರೀಂ ಭ್ರಷ್ಟಾಚಾರ ಬಗ್ಗೆ ಚಕಾರವೆತ್ತುತ್ತಿಲ್ಲವೆಂದು ಲೀಗ್ ಪ್ರಧಾನ ಕಾರ್ಯದರ್ಶಿ ಮಜೀದ್ ಲೇವಡಿ. ಮಸೀದಿಯಲ್ಲಿ ಕರ್ತವ್ಯ ಬಗ್ಗೆ ಆರೋಪ ಪ್ರತ್ಯಾರೋಪ. ಮಂಜೇಶ್ವರದಲ್ಲಿ ಮತ್ತೊಂದು ವಿವಾದ. ಆಬಿದ್ ಕೊಲೆ ಆರೋಪಿ ಮರಳಿ ಪೊಲೀಸ್ ಕಸ್ಟಡಿಗೆ. ಬಿಜೆಪಿ ಸರ್ಕಾರದ ವರ್ಷದ ಹರ್ಷ, ರಕ್ತದಾನ ಮೂಲಕ ವರ್ಷಾಚರಣೆ. ಇದರೊಂದಿಗೆ ಸುದ್ದಿಗಳ ಈ ಸಂಚಿಕೆ ಮುಕ್ತಾಯವಾಯಿತು. ಮುಂದಿನ ವಾರ್ತೆಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.